ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ತುಂಬಾ ಒಂದು ಖುಷಿಯಾದ ದಿನ. ಯಾಕಂದರೆ ರೇಖಾ ಅಡುಗೆ ಕುಕ್ಕಿಂಗ್ ಚಾನಲ್ ಅನ್ನೋದು 2 ಮಿಲಿಯನ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಅದಕ್ಕೆ ನೀವೇ ಕಾರಣ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 1 ಮಿಲಿಯನಿಂದ 2 ಮಿಲಿಯನ್ಗೆ ಬರೋದು ತುಂಬಾ ಕಷ್ಟ. ಅದಕ್ಕೆ ಕಾರಣ ನೀವೇ. ಸೊ ಈ 2 ಮಿಲಿಯನ್ ಸಬ್ಸ್ಕ್ರೈಬ್ ಏನಿದೆ ಅದೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ ಇದ್ದಾಗೆ. ನನಗೆ ಫ್ಯಾಮಿಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೋ ಅದೇ ರೀತಿ ನೀವು ಸಹ ನನ್ನ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಮತ್ತು ಒಳ್ಳೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ. ತುಂಬಾ ಖುಷಿಯಾಗುತ್ತೆ. ಒಬ್ಬೊಬ್ಬರದು ಕಮೆಂಟು ಓದ್ತಾ ಇದ್ದರೆ ನಾನು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಎಷ್ಟೋ ಕಷ್ಟಗಳು ಬಿದ್ದಿದ್ದೀನಿ. ಆ ಕಷ್ಟಗಳು ಒಂದು ನನಗೆ ನೆನಪಿಗೆ ಬರ್ತಲ್ಲ, ಅಷ್ಟು ಮರೀತಿದೆ. ಯಾಕಂದರೆ ಆ ಕಮೆಂಟ್ಗಳು ಆ ಥರ ನನಗೆ ಒಂದು ಮೋಟಿವೇಶನ್, ಒಂದು ಒಳ್ಳೆ ದಾರಿಗೆ ನಡೆಯೋ ಥರ ನೀವು ತೋರಿಸ್ಕೊಡ್ತಾ ಇದ್ದೀರಾ. ತುಂಬಾ ಖುಷಿಯಾಗುತ್ತೆ. ಇದೇ ರೀತಿ ನನ್ನ ಚಾನಲ್ಗೆಲ್ಲ ಇಡೀ ನಮ್ಮ ಯೂಟ್ಯೂಬಲ್ಲಿ ಯಾರೇ ಆಗಿರಲಿ ಎಲ್ಲರಿಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಇಂಟರ್ವ್ಯೂಗಳಲ್ಲಿ ನೋಡಿರ್ತೀರೋ ಅದೇ ರೀತಿ ನಾನು ನಿಜವಾಗಿ ಜೀವನದಲ್ಲಿ ತುಂಬ ಕಷ್ಟ ಬಿದ್ದು ಬಂದಿರೋದು. ಸೊ ಯೂಟ್ಯೂಬ್ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ನಮ್ಮ ತಮ್ಮ ನಮ್ಮ ಅಮ್ಮಯಿಂದ ನಾನು ಇಷ್ಟು ಮಟ್ಟಿಗೆ ಬಂದಿದ್ದೀನಿ. ಯಾಕಂದರೆ ಅವ್ರ ಸಪೋರ್ಟ್ ಇದೆ. ಎಲ್ಲದಕ್ಕೂ ನೀನು ಏನೇ ಮಾಡು ಅಂತ ಎಲ್ಲದಕ್ಕೂ ಅವರು ಪರ್ಮಿಷನ್ ಕೊಡ್ತಾರೆ. ಅದೇ ರೀತಿ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ನೀವು ಸಹ ನನಗೆ ಸಪೋರ್ಟ್ ಮಾಡಿದ್ದೀರಾ. ಇದೇ ನನಗೆ ತುಂಬಾ ಖುಷಿಯಾದ ವಿಷಯ. ಇನ್ನೊಂದು, ಇವಾಗ ಹೊರಗಡೆ ಎಲ್ಲಾದರೂ ಹೋದಾಗ ತುಂಬ ಜನ ನನ್ನ ಮಾತಾಡ್ಸ್ತಾರಲ್ಲ, ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ನನಗೆ ಈ ಥರ ಒಂದು ಖುಷಿಯಾದಾಗ ನನ್ನ ಏನಾದ್ರು ನೋವುಗಳಿದೆ ಅದೆಲ್ಲ ಮರ್ತಂಗಾಗುತ್ತೆ. ಅಷ್ಟು ಖುಷಿಯಾಗುತ್ತೆ ನೀವು ಬಂದು ನನ್ನ ಮಾತಾಡಿಸಿ ಈ ಥರ ರೆಸಿಪಿಗಳು ಮಾಡ್ತೀರಾ, ಈ ಥರ ಮಾಡಿ ಮತ್ತು ಈ ಥರ ಮಾಡಿದ್ದೀನಿ ನಾನಂತ ಹೇಳ್ತೀರಲ್ಲ. ಸೊ ಅದೇ ನನಗೆ ಖುಷಿಯಾಗೋದು. ಹೋಗ್ತೀನಿ. ತುಂಬಾ ಒಂದು ನನಗೆ ಮರೆಯೋಕ್ಕಾಗದೇ ಇರೋ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಚಿಕ್ಕ ಕುಟುಂಬ ಇದ್ದಿದ್ದು ದೊಡ್ಡ ಕುಟುಂಬ ಆಗುತ್ತಲ್ಲ, ಆ ಥರ ಒಂದು ಖುಷಿ. ಸೊ ನೀವೆಲ್ಲ ನನಗೆ ಒಂದು ಬ್ಯಾಚುಲರ್ ಆಗಿರ್ಬೋದು, ಇವಾಗಂತೂ ತುಂಬ ಚಿಕ್ಕ ಮಕ್ಕಳು ಕೂಡ ಕಮೆಂಟ್ ಮಾಡ್ತಾಯಿದ್ದಾರೆ. ಸೊ ಅಡುಗೆ ಮಾಡಿ ಕಮೆಂಟ್ ಮಾಡ್ತಾಯಿದ್ದಾರಲ್ಲ, ಸೊ ಆ ಕಮೆಂಟ್ಗಳು ನೋಡಿದಾಗ ತುಂಬಾ ಒಂದು ನನಗೆ ಮರೆಯೋಕ್ಕೆ ಆಗೋದಿಲ್ಲ, ಖುಷಿಯಾಗುತ್ತೆ. ಮತ್ತೆ ಓದ್ತಾ ಇರ್ತೀನಿ. ಮತ್ತು ಹೇಳ್ಬೇಕಂದ್ರೆ ನನಗೆ ಜೀವನದಲ್ಲಿ ಇದೇ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಮಟ್ಟಕ್ಕೆ ಬರಬೇಕಂದ್ರೆ ತುಂಬ ಕಷ್ಟ ಬೀಳಲೇಬೇಕು. ಆದರೆ ಆ ಕಷ್ಟಗಳನ್ನ ನಾವು ಮರ್ತರೆ ನಾವು ಮುಂದಿನ ದಾರಿಗೆ ಏನೇನು ಮಾಡಬೇಕಂತ ನಮಗೆ ನೀವು ಒಳ್ಳೊಳ್ಳೆ ಯೋಚನೆ ಕೊಡ್ತೀರಲ್ಲ, ತುಂಬಾ ಖುಷಿಯಾಗುತ್ತೆ. ಮತ್ತು 2 ಮಿಲಿಯನ್ ಅನ್ನೋದು ನನಗೆ ತುಂಬಾ ಒಂದು ಏನು ನನ್ನ ಕಷ್ಟಗಳನ್ನ ಮರ್ತಂಗೆ ಆಗುತ್ತೆ. ನೋಡಿ, ನಾನು ಯೂಟ್ಯೂಬ್ ಮಾಡೋಕ್ಕೆ ಮುಂಚೆ ಯಾವ ರೀತಿ ಇದ್ನೋ ಇವಾಗೂ ಕೂಡ ಅದೇ ರೀತಿ ಇರೋಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಹಳೇದನ್ನ ಮರಿಬಾರ್ದು ಅಂತಾರೆ. ಅದೇ ರೀತಿ ಕೂಡ ನಾನು ಫಾಲೋ ಮಾಡ್ಕೊಬರ್ತೀನಿ. ನಂದು ಅಡುಗೆಗಳೆಲ್ಲ ನಂದು ಇನ್ನೊಂದು ರೇಖಾ ಟ್ಯಾಲೆಂಟ್ ಚಾನಲ್ ಕೂಡ ನೀವು ನೋಡಿರ್ತೀರ. ಅದ್ರಲ್ಲಿ ಯಾವ ಥರ ಇರ್ತೀನಂತ ನಿಮಗೆ ಗೊತ್ತಾಗ್ಬೋದು. ನಾನು ಎಷ್ಟು ಸಿಂಪಲ್ಲು ಅಷ್ಟೇ ಸಿಂಪಲ್ಲಾಗಿ ಇರ್ತೀನಿ. ಸೊ ನೋಡಿ, ಇವಾಗ ನಾವು ನೇಚರ್ನ, ಪ್ರಕೃತಿನ ಎಷ್ಟು ಇಷ್ಟಪಡ್ತೀರೋ ಅದೇ ರೀತಿ ವ್ಯೂವರ್ಸ್ ಕೂಡ ನಾನು ಇಷ್ಟಪಡ್ತೀನಿ. ಅವ್ರು ಯಾವುದೇ ರೀತಿ ಕಮೆಂಟ್ ಹಾಕಲಿ ಕೂಡ ನಾನು ಕೋಪ ಮಾಡ್ಕೊಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದರೆ ನೀವು ಮಾಡೋಂಥ ಕಮೆಂಟಿಂದನೇ ನಮಗೆ ಒಂದು ಒಳ್ಳೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಕೆಟ್ಟದ್ದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಎರಡೂ ತಗೋಬೇಕು. ಸೊ ಇವಾಗ ನಾವು ಯುಗಾದಿ ಹಬ್ಬ ಅಂತ ಬಂದಾಗ ಬೇವು ಬೆಲ್ಲ ಯಾವ ರೀತಿ ಎರಡು ಸಮವಾಗಿ ತಿಂತೀರೋ ಅದೇ ರೀತಿ ಕಷ್ಟ ಸುಖನೂ ಸಮವಾಗಿ ಹಂಚ್ಕೊಳ್ಳೋದು ನನ್ನ ಮೈಂಡ್ ಸೆಟ್ಟು. ನೀವು ಯಾವುದೇ ರೀತಿ ಕಮೆಂಟ್ ಮಾಡಿದಾಗ ಆ ಕಮೆಂಟ್ಗಳನ್ನ ಓದ್ತಾ ಇರ್ತೀನಲ್ಲ, ಆವಾಗ ನಾನು ಈ ಥರ ಮಾಡಿದ್ದೀನಿ, ಸೊ ಈ ಥರ ನಾನು ತಿದ್ಕೋಬೇಕಂತ ನಾನು ತಿಳ್ಕೊತೀನಿ. ನಿಮ್ಮನ್ನ ಯಾವುದೇ ರೀತಿ ನಾನು ಬೇರೆ ಥರ ತಪ್ಪಾಗಿ ತಿಳ್ಕೊಳ್ಳಲ್ಲ. ನಾನು ನಿಮ್ಮ ಮನೆ ಮಗಳು ಅಂದ್ಕೊಂಡು ನೀವು ಕೂಡ ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ನಿಮ್ಮ ಮಗಳನ್ನ ಯಾವ ರೀತಿ ನೀವು ವಿಚಾರಿಸ್ಕೊತೀರಾ, ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಜೀವನದಲ್ಲಿ, ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಸೊ ಜೀವನದಲ್ಲಿ ನಾನು ಎಷ್ಟೋ ಕಷ್ಟಗಳನ್ನ ಎದುರಾಕೊಂಡು ಬಂದಿದ್ದೀನಿ. ಅದು ನನ್ನ ಚಾಲೆಂಜಾಗಿ ತಗೊಂಡು ಈ ಜೀವನದಲ್ಲಿ ನಾನು ಮುಂದೆ ಬಂದಿರೋದಕ್ಕೆ ಕಾರಣ ನೀವೇ. ಯಾಕಂದರೆ ನೀವು ಸಪೋರ್ಟ್ ಇಲ್ದಿರ ನಾನು ಏನೂ ಮಾಡೋಕ್ಕಾಗಲ್ಲ. ಇವಾಗ 2 ಮಿಲಿಯನ್ ಸಬ್ಸ್ಕ್ರೈಬ್ ಅನ್ನೋದು ತುಂಬಾ ಮುಖ್ಯವಾಗಿತ್ತು. ಯಾಕಂದರೆ ಕುಕ್ಕಿಂಗ್ ಚಾನಲಲ್ಲಿ ರೇಖಾ ಅಡುಗೆನ ಚಾನಲ್ಲು 2 ಮಿಲಿಯನ್ ಆಗಿದೆ ಅಂದರೆ ಅದಕ್ಕೆ ನೀವೇ ಕಾರಣ. ಖಂಡಿತ ನಿಮ್ಮ ಸಪೋರ್ಟ್ ಇಲ್ದಿರ ಏನೂ ಮಾಡೋಕ್ಕಾಗೋದಿಲ್ಲ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾರ್ರಿ. ಮತ್ತು ನನ್ನ ಚಾನಲ್ ನೋಡೋರು ಮತ್ತು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರು ಯಾರೇ ಆಗಲಿ ನನಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನನ್ನ ಚಾನಲ್ ಫಾಲೋ ಮಾಡೋರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬಾ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತು ಈ ಯೂಟ್ಯೂಬಿಂದನೇ ನನ್ನ ಏನೇನು ಟ್ಯಾಲೆಂಟ್ ಇದೆ ಅದು ಬಂದಿದೆ. ಅದಕ್ಕೆ ಕಾರಣ ನೀವೇ. ಯಾಕಂದರೆ ನನ್ನಲ್ಲಿದ್ದ ಟ್ಯಾಲೆಂಟ್ನ ನೀವು ಇಷ್ಟಪಟ್ಟು ನನ್ನ ಇಲ್ಲಿವರೆಗೂ ತಂದಿದ್ದೀರಾ ಅಂದರೆ ಇದೊಂದು ನಾನು ಜೀವನದಲ್ಲಿ ಮಾಡಿರೋಂಥ ದೊಡ್ಡ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗೂ ಅಷ್ಟೇ
ದುಡ್ಡು ಸಂಪಾದನೆಗಿಂತ ಜನ ಸಂಪಾದನೆ ಮಾಡಬೇಕನ್ನೋದು ನನ್ನ ಗುರಿ. ಸೊ ಹೆಸರು ಮಾಡೋದು ಬೇಕಂದರೆ ನನಗೆ ತುಂಬಾ ಇಷ್ಟ. ಸೊ ನಾನು ಈ ಹೆಸರನ್ನ ಹಾಗೆ ಉಳಿಸ್ಕೊತೀನಿ, ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ. ಏನಾದರೂ ನಾನು ತಪ್ಪು ಮಾಡಿದ್ರೇನು ನೀವು ನನ್ನ ಸಪೋರ್ಟ್ ಮಾಡಿ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನೂ ನನಗೆ ಕಲಿಯೋದು ತುಂಬಾ ಇದೆ. ಇವಾಗ ಇದು 4 ವರ್ಷ ಯೂಟ್ಯೂಬ್ ಆಗಿದ್ರೂ ನಾನು ಇನ್ನೂ ಕಲಿಯೋದು ತುಂಬಾ ಇದೆ, ಯಾಕಂದರೆ ನೀವು ಅಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನನ್ನ ಚಾನಲ್ ಅಂತಲ್ಲ, ಎಲ್ಲ ಯೂಟ್ಯೂಬರ್ಗೂ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ಜೀವನದಲ್ಲಿ ಎಷ್ಟೋ ಜನ ಕಷ್ಟದಿಂದ ಬಂದಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೂ ಕೇಳ್ಕೊತೀನಿ. ನನಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ದೇವರು ಆರೋಗ್ಯ ಆಯುಸ್ಸು ಕೊಟ್ಟು ಕೂಡ ಕಾಪಾಡಲಿ ಅಂತ ಕೇಳ್ಕೊತೀನಿ. ಇನ್ನೂ ನಾನು ಹೊಸ ಥರ ನಿಮಗೆ ನೀವು ಕೇಳೋವಂಥ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ. ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ, ಸೊ ಎಲ್ಲರಿಗೂ ಧನ್ಯವಾದಗಳು.